ಕಾರ್ಯಕರ್ತರ ಈ ನಟಿ ಬಾಲಯ್ಯ ಪ್ರೇಯಸಿ ಪತ್ನಿ ತಾಯಿಯಾಗಿ ನಟಿಸಿದ್ದಾರೆ. ಎಂದಿಗೂ ಸಿನಿ ಇಂಡಸ್ಟ್ರಿಯಲ್ಲಿರೋ ಈ ಕಲಾವಿದೆ ಯಾರು ಗೊತ್ತಾ? ನಂದಮೂರಿ ಬಾಲಕೃಷ್ಣ ಮತ್ತು ಟಬು ಒಟ್ಟಿಗೆ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. ಈ ಚಿತ್ರಗಳಲ್ಲಿ ಒಂದು ಚಂಕೇಶವ್ ರೆಡ್ಡಿ. ಈ ಚಿತ್ರವನ್ನ ವಿ ನಾಯಕ್ ನಿರ್ದೇಶಿಸಿದ್ದಾರೆ. ಹೌದು, ಚಿತ್ರರಂಗದಲ್ಲಿ ಕೆಲವು ನಟಿಯರು ವರ್ಷಗಳಿಂದ ಆಳ್ವಿಕೆ ನಡೆಸುತ್ತಿದ್ದಾರೆ. ಅವರು ನಟನೆಯಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಇಂದಿಗೂ ಅವರು ಉತ್ತಮ ಕೆಲಸ ಮಾಡ್ತಿದ್ದಾರೆ. ಬಾಲಿವುಡ್ ಮತ್ತು ದಕ್ಷಿಣದಲ್ಲಿ ಸಾಕಷ್ಟು ಕೆಲಸ ಮಾಡಿದ ಅಂತಹ ಒಬ್ಬ ನಟಿ ಇದ್ದಾರೆ. ಅವರು ಅನೇಕ ಸೂಪರ್ ಸ್ಟಾರ್ಗಳೊಂದಿಗೆ ಪರತೆಯನ್ನ ಹಂಚಿಕೊಂಡಿದ್ದಾರೆ. ಅತ್ಯಂತ ಆಸಕ್ತಿದಾಯಕ ವಿಷಯ ಅಂದ್ರೆ ಅವರು ಒಂದೇ ನಾಯಕನ ತಾಯಿ, ಹೆಂಡತಿ ಮತ್ತು ಗೆಳತಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ನಾವು ಮಾಡ್ತಾ ಇರುವ ನಟಿ ತಬಸ್ಸುಮ್ ಫಾತಿಮಾ ಹಶ್ಮಿ ಅಲಿಯಾಸ್ ಟಬು ಅವರು ಬಾಲಿವುಡ್ ಮತ್ತು ದಕ್ಷಿಣ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಟಬು ಕಳೆದ ಹಲವಾರು ದಶಕಗಳಿಂದ ಕೆಲಸ ಮಾಡ್ತಿದ್ದಾರೆ ಮತ್ತು ಪ್ರಸ್ತುತ OTTಯಲ್ಲಿ ಕಾಣಿಸಿಕೊಂಡಿದ್ದಾರೆ. ತಮಿಳು ಸಿನಿಮಾ ಜಗತ್ತಿನಲ್ಲಿ ಟಬು ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ದಾರೆ. ಅವರು ಕೇವಲ 11ನೇ ವಯಸ್ಸಿನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಚಿಕ್ಕ ವಯಸ್ಸಿನಲ್ಲಿ ಕ್ಯಾಮ್ರಾ ಎದುರಿಸಿದ್ರು ಮತ್ತು ತಮ್ಮ ಕೆಲಸದಿಂದ ಎಲ್ಲರನ್ನ ಮೆಚ್ಚಿಸಿದ್ರು. ಕಂಡು ಕೊಡೈಕೆನ್ ಚಿತ್ರದಲ್ಲಿ ಅವರು ದಕ್ಷಿಣದ ತಾರೆ ಅಜಿತ್ ಅವರೊಂದಿಗೆ ಪ್ರಣಯ ದೃಶ್ಯಗಳನ್ನು ಕೂಡ ಮಾಡಿದ್ರು. ಈ ಚಿತ್ರದಲ್ಲಿ ಐಶ್ವರ್ಯ ರೈ ಮತ್ತು ಮಮ್ಮೂಟಿ ಅವರಂತಹ ತಾರೆಯರು ಕೂಡ ಕಾಣಿಸಿಕೊಂಡಿದ್ರು. ನಟಿಯ ಮೊದಲ ಚಿತ್ರ ಬಜಾರ್ 1982ರಲ್ಲಿ ಬಿಡುಗಡೆ ಆಯಿತು. ನಂತರ ಅವರ ಎರಡನೇ ಚಿತ್ರ ಕೇವಲ 14ನೇ ವಯಸ್ಸಿನಲ್ಲಿ ಬಿಡುಗಡೆ ಆಯಿತು. ಅದ್ಯಾಗೋ ಈ ಎರಡು ಚಿತ್ರಗಳಲ್ಲಿ ಅವರು ಬಾಲನಟಿಯಾಗಿ ಕಾಣಿಸಿಕೊಂಡ್ರು. ಹಿಂದಿ ಮತ್ತು ತಮಿಳು ಭಾಷೆಗಳನ್ನು ಹೊರತುಪಡಿಸಿ ಟಬು ತೆಲುಗು ಉದ್ಯಮದಲ್ಲೂ ಕೆಲಸ ಮಾಡಿದ್ದಾರೆ. ವೆಂಕಟೇಶ್ ಎದುರು ಕೂಲಿ ನಂಬರ್ 1 ಚಿತ್ರದ ಮೂಲಕ ತೆಲುಗು ಚಿತ್ರಗಳಲ್ಲಿ ನಟಿಸುವ ಮೂಲಕ ಟಬು ತಮ್ಮ ಚೊಚ್ಚಲ ಪ್ರವೇಶವನ್ನು ಮಾಡಿದ್ರು. ಈ ಚಿತ್ರದ ಯಶಸ್ಸು ಅವರಿಗೆ ಬಾಲಿವುಡ್ನಲ್ಲಿ ಒಂದು ಸ್ಥಾನಮಾನವನ್ನ ತಂದುಕೊಡ್ತು. ಸಂಜಯ್ ಕಪೂರ್ ಜೊತೆ ಪ್ರೇಮ್ ಚಿತ್ರದ ಮೂಲಕ ಟಬು ಬಾಲಿವುಡ್ಗೆ ಪದಾರ್ಪಣೆಯನ್ನ ಮಾಡಬೇಕಿತ್ತು. ಆದರೆ ಚಿತ್ರ ವಿಳಂಬ ಆಯಿತು. ಈ ಕಾರಣದಿಂದಾಗಿ 1994ರಲ್ಲಿ ಬಿಡುಗಡೆಯಾದ ಪಹ್ಲಾ ಪ್ಯಾರ್ ಚಿತ್ರದ ಮೂಲಕ ಅವರು ಬಾಲಿವುಡ್ಗೆ ಪ್ರವೇಶ ಮಾಡಿದ್ರು. ಇದಾದ ನಂತರ ಟಬು ಅಜಯ್ ದೇವ್ಗನ್ ಅವರೊಂದಿಗೆ ವಿಜಯಪಥ ಚಿತ್ರದಲ್ಲಿ ಕೆಲಸ ಮಾಡಿದ್ರು. ಈ ಚಿತ್ರವು ದೊಡ್ಡ ಹಿಟ್ ಆಗಿತ್ತು. ನಂತರ ಅಜಯ್ ದೇವ್ಗನ್ ಮತ್ತು ಟಬು ಜೋಡಿ ಬಹಳ ಜನಪ್ರಿಯ ಆಯಿತು. ಅವರ ಸ್ನೇಹ ಇನ್ನೂ ಹಾಗೇ ಇದೆ ಮತ್ತು ಇಬ್ಬರು ಇಂದಿಗೂ ಬಹಳಷ್ಟು ಚಿತ್ರಗಳನ್ನ ಮಾಡ್ತಿದ್ದಾರೆ. ಅದಾದ ನಂತರ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಟಬು 2 ದಶಕಗಳಿಗೂ ಹೆಚ್ಚು ಕಾಲ ಪ್ರಮುಖ ನಟಿಯಾಗಿ ತಮ್ಮ ಸ್ಥಾನವನ್ನ ಸ್ಥಾಪಿಸಿಕೊಂಡ್ರು. ಅವರು ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಜಯ್ ದೇವ್ಗನ್, ಮೋಹನ್ ಲಾಲ್, ಅಜಿತ್ ಅವರಂತಹ ದೊಡ್ಡ ತಾರೆಯರೊಂದಿಗೆ ಪರತೆಯನ್ನ ಹಂಚಿಕೊಂಡ್ರು. ದರೆ ಟಬು ಅವರ ವೃತ್ತಿ ಜೀವನದ ಅತ್ಯಂತ ಆಸಕ್ತಿದಾಯಕ ವಿಷಯ ಅಂದ್ರೆ ಅವರು ಒಬ್ಬ ನಟನೊಂದಿಗೆ 3 ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ವಾಸ್ತವವಾಗಿ ಅವರು ಆ ನಟನ ತಾಯಿ, ಹೆಂಡತಿ ಮತ್ತು ಗೆಳತಿಯ ಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಆ ನಟ ನಂದಮೂರಿ ಬಾಲಕೃಷ್ಣ. ಅವರನ್ನ ಎಲ್ಲರೂ ಬಾಲಯ್ಯ ಅಂತ ಕರೀತಾರೆ. ಅವರು ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್. 65ನೇ ವಯಸ್ಸಿನಲ್ಲೂ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಮತ್ತು ಜನಪ್ರಿಯರಾಗಿದ್ದಾರೆ. ನಂದಮೂರಿ ಬಾಲಕೃಷ್ಣ ಮತ್ತು ಟಬು ಒಟ್ಟಿಗೆ ಅನೇಕ ಚಿತ್ರಗಳನ್ನ ಮಾಡಿದ್ದಾರೆ. ಈ ಚಿತ್ರಗಳಲ್ಲಿ ಒಂದು ಚಂಕೇಶವ ರೆಡ್ಡಿ. ಈ ಚಿತ್ರವನ್ನ ವಿ ನಾಯಕ್ ನಿರ್ದೇಶಿಸಿದ್ದಾರೆ. 2022ರಲ್ಲಿ ಬಿಡುಗಡೆ ಆಗಿರುವ ಈ ಚಿತ್ರದಲ್ಲಿ ಅವರು 2 ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ರಾಮ್ ನಿರ್ದೇಶನದ ಜೀವನ ಚರಿತ್ರೆಯ ಚಿತ್ರ ಪಾಂಡುರಂಗುಡುನಲ್ಲಿ ಟಬು ಬಾಲಕೃಷ್ಣ ಅವರ ಗೆಳತಿಯ ಪಾತ್ರವನ್ನು ಕೂಡ ನಿರ್ವಹಿಸಿದರು. ಸಂಬಂಧಿತ ಫೋಟೋ ಕೂಡ ಎಲ್ಲೆಡೆ ವೈರಲ್ ಆಗ್ತಿದೆ.